ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ 3 ಭರ್ಜರಿ ಗುಡ್ ನ್ಯೂಸ್ ಗಳು ನೀವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕಾಣ್ತಾ ಇದ್ರಿ. ಸೊ ಹಾಗಾದ್ರೆ ಈ ಒಂದು 3 ಭರ್ಜರಿ ಗುಡ್ ನ್ಯೂಸ್ ಗಳು ಈ ಒಂದು 16, 17ನೇ ಕಂತಿನಲ್ಲಿ ನಿಮಗೆ ಬರ್ತಕ್ಕಂಥದ್ದು. ಸೊ ಇಲ್ಲಿ ಭಾಗ್ಯ ಆಗ್ತಕ್ಕಂಥದ್ದು. ಸೊ ಹಾಗಾದ್ರೆ ಈ ಒಂದು 3 ಭರ್ಜರಿ ಗುಡ್ ನ್ಯೂಸ್ ಗಳೇನು, ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು 16 ಮತ್ತು 17ನೇ ಕಂತಿನ ಬಿಡುಗಡೆ ಯಾವಾಗ ಆಗತ್ತೆ ಅಂತ ಹೇಳಿದ್ದಾರೆ. ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆಗಿ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಹಣಕಾಸು ಇಲಾಖೆಯಿಂದ ಎಷ್ಟೊಂದು ಹಣ ರಿಲೀಸ್ ಆಗಿದೆ ನಿಮಗೋಸ್ಕರ. ಸೊ ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಾನು ತಿಳಿಸ್ಕೊಡೋನಿದ್ದೀನಿ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಡಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನಾನು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ. ವೀಕ್ಷಕರೇ, ಈಗಾಗಲೇ 16ನೇ ಕಂತಿಗೋಸ್ಕರ ಅಂತೂ ವೇಟ್ ಮಾಡಿ ಮಾಡಿ ಸಾಕಾಗ್ಬಿಟ್ಟಿದೆ ಪ್ರತಿಯೊಬ್ಬರಿಗೂ ಕೂಡ, ಹೌದಲ್ವಾ? ಸೊ ಹೀಗಾಗಿ 16ನೇ ಕಂತಿನ ಹಣ, ಅದೇ ರೀತಿಯಾಗಿ 17ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುವುದರ ಬಗ್ಗೆನೂ ಕೂಡ ಗುಡ್ ನ್ಯೂಸ್ ಕಾದಿರುವಂತದ್ದು. ಟೋಟಲಿ ನಿಮಗೆ 3 ಭರ್ಜರಿ ಗುಡ್ ನ್ಯೂಸ್ ಗಳು ಕಾದಿರುವಂತದ್ದು. ಸೊ ಹಾಗಾದ್ರೆ ನಿಮಗೆ ಈ ಒಂದು 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. ಇದರಲ್ಲಿ 16ನೇ ಕಂತಿನ ಹಣ ಮತ್ತು 17ನೇ ಕಂತಿನ ಹಣ ಇನ್ನೇನ್ ಫೆಬ್ರವರಿ ಬಂದೇ ಬಿಡ್ತು. ಒಂದು ತಿಂಗಳು ನಮಗೆ ಡಿಲೇ ಆಗಿದೆ. ಒಂದು ತಿಂಗಳು ನಮಗೆ ಹಣ ಇವಾಗ ಜಮಾ ಮಾಡ್ತೀವಿ, ನಾಳೆ ಜಮಾ ಮಾಡ್ತೀವಿ, ಸಂಕ್ರಾಂತಿ ಹಬ್ಬಕ್ಕೆ ಜಮಾ ಮಾಡ್ತೀವಿ, ಅಥವಾ ನಾವು ಜನವರಿ 26ಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಕೂಡ ಬಂದ್ಬಿಡ್ತು. ಇಷ್ಟ ಆದ್ರೂ ಸಹಿತ ಇನ್ನು ಹಣ ಜಮಾನೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರಿ. ಸೊ ನಮಗೂ ಕೂಡ ಇದು ಗೊತ್ತಿರುವಂತಹ ವಿಷಯ. ಆದ್ರೆ ವೀಕ್ಷಕರೇ, ಅವ್ರೇನ್ ಇನ್ಫಾರ್ಮೇಶನ್ ಕೊಡ್ತಾರೋ ಸೊ ಅದನ್ನ ನಾವು ನಿಮ್ ಮುಂದೆ ಬಂದು ಇಡುವಂತಹ ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ಹಣ ಜಮಾ ಮಾಡ್ಬೇಕಾಗಿರುವಂತದ್ದು ಅವರು, ನಾವಲ್ಲ. ಇನ್ಫಾರ್ಮೇಶನ್ ಮಾತ್ರ ನಮ್ಗೆ ಕೊಡುವಂತಹದ್ದು, ಅದ್ ಮಾತ್ರ ಕೆಲಸ ನಮ್ದು, ಅಷ್ಟು ಮಾಡ್ತಾ ಇರ್ತೀವಿ. ಈಗ 16ನೇ ಕಂತಿನ ಹಣ, 17ನೇ ಕಂತಿನ ಹಣ ಫೆಬ್ರವರಿ ಮೊದಲನೇ ವಾರದಲ್ಲಿ ರಿಲೀಸ್ ಆಗತ್ತಂತ ಹೇಳಿದ್ದಾರೆ. ಸೊ ಈಗಾಗಲೇ ಬಹಳಷ್ಟು ಜನರಿಗೆ, ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿದೆ. ಅದನ್ನು ಕೂಡ ಕೇಳ್ತಾ ಇದ್ರಿ, ಜಮಾ ಆಗಿದೆ, ನಮ್ಗೆ ಯಾಕೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಜಮಾ ಆಗಿದೆ, ಟೆಸ್ಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ 2ರಿಂದ 10% ಫಲಾನುಭವಿಗಳಾದ್ರೂ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ನೋಡಿ. ಯಾಕಂದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಡಿಲೇ ಆಗಿದೆ ಮೊದ್ಲೇ ಹಣ ಹಾಕೋದು. ಅಂತದ್ರಲ್ಲಿ ಈ ಒಂದು ಹಣ ಸರಿಯಾಗಿ ಹೋಗತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಟ್ರೈ ಮಾಡಿದ್ದಾರೆ, ಟೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಹಣ ಸರಿಯಾಗಿ ಹೋಗಿದೆ ಅಂತೆ. ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು, ಅಡೆತಡೆಗಳು ಕಂಡು ಬಂದಿಲ್ಲ. ಅಲ್ಲಿರುವಂತಹ ಈ ಗವರ್ನರ್ಸ್ ಅವರು ಕೂಡ ಅದರ ಬಗ್ಗೆ ಚರ್ಚೆ ಮಾಡಿ ಅದರ ಏನೇನಾಗಿದೆ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಸರಿಪಡಿಸ್ಕೊಂಡೇ ಈ ಒಂದು ಟ್ರಯಲ್ ಅನ್ನ ಮಾಡಿರುವಂತದ್ದು. ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಹಣಕಾಸು ಇಲಾಖೆಯಿಂದ ಸುಮಾರು ನಮಗೆ 5,000 ಹತ್ತತ್ರ ಕೋಟಿ ಹಣ ರಿಲೀಸ್ ಆಗಿದೆ. ಯಾಕಂದ್ರೆ ನಿಮಗ್ ಒಂದು ಕಂತಿನ ಹಣ ಬರ್ತಾ ಇಲ್ಲ, ಇಲ್ಲಿ ಸುಮಾರು 2 ತಿಂಗಳ ಹಣ ಬರ್ತಾ ಇರುವಂತದ್ದು, 2 ಕಂತುಗಳು ಬರ್ತಾ ಇರುವಂತದ್ದು. ಸೊ 16 ಮತ್ತು 17ನೇ ಕಂತಿನ ಹಣ ಬರ್ತಾ ಇದೆ. ಇನ್ನು 18ನೇ ಕಂತಿನ ಹಣ ಈ ಒಂದು ಜನವರಿ ತಿಂಗಳ ಹಣ ನೋಡೋಣ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಒಟ್ಟಾರೆಯಾಗಿ 3 ಕಂತಿನ ಹಣವನ್ನ ನಾವು ಹಾಕೊಡ್ಬೇಕಾಗಿದೆ. ಅದರ ಪೈಕಿ 2 ತಿಂಗಳ ಹಣವನ್ನ, 2 ಕಂತುಗಳನ್ನ ಸದ್ಯಕ್ಕೆ ಹಾಕುವಂತಹ ಸಾಧ್ಯತೆ ಇದೆ ಅಂತೆ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ 5,000 ಕೋಟಿ ಹತ್ರ ಹಣ ಬೇಕಾಗತ್ತೆ. ಅಷ್ಟೊಂದು ಹಣ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿ ಡಿಬಿಟಿ ಟ್ರೆಜರಿ ಪುಷ್ ಆಗಿದೆ ಅಂತೆ. ನೀವು ಬಹಳಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಏನಾದ್ರೆ ಆ ಸ್ಟೇಟಸ್ ನಲ್ಲಿ ಪೋಸ್ಟ್ ಡಿಬಿಟಿ ಅಂತ ಏನಾದ್ರು ಬಂದಿದ್ದೆ ಆದ್ರೆ ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೋಡಿ. ನಿಮ್ಮ ಖಾತೆಗೆ ಇನ್ನೇನು ಜಮಾ ಆಗತ್ತಂತ ಅರ್ಥ, ಮತ್ತೇನಿಲ್ಲ. ಡಿಬಿಟಿ ಟ್ರೆಜರಿ ಪುಷ್ ಆದ್ರೆ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತವೆ, ಅಷ್ಟೇ, ಮತ್ತೇನಿಲ್ಲ. ಸೊ ಯಾರು ಕೂಡ ಭಯ ಪಡಬೇಡಿ, ತಲೆ ಕೆಡ್ಸ್ಕೊಬೇಡಿ. ಹಣ ಜಮಾ ಆಗ್ತಾ ಇಲ್ಲ ಅಂತ, ಇನ್ನೇನು ಇದು ಬಂದ್ ಆಯ್ತಪ್ಪ ಗೃಹಲಕ್ಷ್ಮಿ ಯೋಜನೆ ಇನ್ಮೇಲೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ತಲೆ ಕೆಡ್ಸ್ಕೊಂಡಿರ್ತೀರಿ. ಆ ರೀತಿ ಏನೂ ಇಲ್ಲ. ಡೆಫಿನೆಟ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ಬರತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಸೊ ಹೀಗಾಗಿ ಇಲ್ಲಿ ನಿಮಗೆ 16 ಮತ್ತು 17ನೇ ಕಂತಿನ ಹಣ ಜಮಾ ಆದ್ರೆ, ಸೊ ಇನ್ನು ಹಣಕಾಸು ಇಲಾಖೆದಿಂದನೂ ಕೂಡ 5,000 ಕೋಟಿ ಹಣ ಆದ್ರೂ ಬಿಡುಗಡೆ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಸೊ ಇನ್ನು ನಿಮಗೆ 15ನೇ ಕಂತಿನ ಹಣ ಅಥವಾ 14ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ, ಏನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನಲ್ಲಿ ತಾಂತ್ರಿಕ ದೋಷದಿಂದ ಈ ಒಂದು ನೀವು ಆದಾಯ ತೆರಿಗೆ ಪಾವತಿ ಮಾಡೋರು ಈ ರೀತಿ ಏನಾದ್ರೂ ಬರ್ತಾ ಇದ್ರೆ, ಸೊ ಇದಕ್ಕೆ ಸೊಲ್ಯೂಷನ್ ಕೂಡ ನಿಮಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ನೀವೇನು ಮಾಡ್ಬೇಕಾಗಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಎಲ್ಲಿ ಅಂದ್ರೆ, ಮುಖ್ಯವಾಗಿ ಮೊದಲನೇದಾಗಿ ನೀವು ಆದಾಯ ತೆರಿಗೆ ಇಲಾಖೆಗೆ ಹೋಗ್ಬೇಕು. ಬಹಳಷ್ಟು ಜನ ಹೇಳ್ತಾರೆ, ಈಗ ಬಹಳಷ್ಟು ಜನ ಕೇಳ್ತೀರಿ ಕೂಡ, ನೀವು ಆಹಾರ ಇಲಾಖೆಗೆ ಹೋಗ್ಬೇಕಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗ್ಬೇಕಾ ಅಂತ ಕೇಳ್ತೀರಾ. ಅಲ್ಲಿ ಇಲ್ಲ, ಆದಾಯ ತೆರಿಗೆ ಇಲಾಖೆಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ
ಇಲ್ಲಿ ಸ್ಟೇಟಸ್ ನಲ್ಲಿ ಏನಂತ ಇರುತ್ತೆ, ಆದಾಯ ತೆರಿಗೆ ಪಾವತಿ ಮಾಡುವರು ಅಂತ ಇರುತ್ತೆ. ಸೊ ಹೀಗಾಗಿ ನೀವು ಅಲ್ಲಿ ಹೋಗ್ಬೇಕಾಗತ್ತೆ ಮೊದಲನೇ ಹಂತದಲ್ಲಿ. ಅಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರಿಟಿ ತಗೊಳ್ಬೇಕಾಗತ್ತೆ, ಸರಿಯಾಗಿದೆ ಅಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ತಾರೆ. ನೀವೇನಾದ್ರೂ ಆದಾಯ ತೆರಿಗೆ ಪಾವತಿ ಮಾಡ್ತಿಲ್ಲಪ್ಪ ಅಂದ್ರೆ ನಿಮಗೆ ವಾಪಸ್ಸಾಗಿ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾರೆ. ಅದನ್ನ ನೀವೇನ್ ಮಾಡ್ಬೇಕು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಒಂದು ಜೆರಾಕ್ಸ್ ಕಾಪಿಯನ್ನ ಕೊಡ್ಬೇಕು. ನೆಕ್ಸ್ಟ್ ಆಹಾರ ಇಲಾಖೆಗೆ ಒಂದು ಜೆರಾಕ್ಸ್ ಕಾಪಿಯನ್ನ ಕೊಡ್ಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇರ್ತದೆ. ಸೊ ಅಲ್ಲಿ ಹೋಗಿ ಸರಿಪಡಿಸ್ಕೊಳ್ಳಿ. ಇಷ್ಟ ಆದ ತಕ್ಷಣ ನಿಮಗೆ ಏನಾದ್ರೂ ಪೆಂಡಿಂಗ್ ಉಳಿದಿದ್ರೆ ಹಣ ಅವು ಕೂಡ ಬರ್ತವೆ. ಸೊ ಅದೇ ರೀತಿಯಾಗಿ ನಿಮಗೆ ಇನ್ಮೇಲಿಂದ ಎಲ್ಲ ಕಂತುಗಳು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದು ಇಷ್ಟು ನಿಮಗೆ ಹಿಂದಿನ ಕಂತುಗಳು ಜಮಾ ಆಗಿಲ್ಲ ಅಂದ್ರೆ ಇದಕ್ಕೆ ಸೊಲ್ಯೂಷನ್ ಆಗಿರುತ್ತೆ. ಸೊ ಏನೇ ಕ್ವಶನ್ಸ್ ಕ್ವರೀಸ್ ಇದ್ರು ಸಹಿತ ಕೇಳ್ಬೇಕಾಗಿದ್ರೆ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ನೀವು ಇರ್ಬೇಕಂತ ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಅಲ್ಲಿಂದ ನನ್ನ ಜೊತೆಗೆ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನಾನು ನಿಮ್ಗೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸೊ ಬೇರೆ ಬೇರೆ ಅಕೌಂಟ್ಸ್ ಗಳಿಗೆ ಫಾಲೋ ಮಾಡಬೇಡಿ, ಡಿಸ್ಕ್ರಿಪ್ಷನ್ ಇರುವಂತಹ ಲಿಂಕ್ ಗೆ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸುಮಾರು 74,000 ಫಾಲೋವರ್ಸ್ ಗಳು ಅಂದ್ರೆ ನಮ್ಮ ಸ್ನೇಹಿತರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅಲ್ಲಿ ನೀವು ಫಾಲೋ ಮಾಡ್ಕೊಂಡು ನಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರಬಹುದು. ಸೊ ನೋಡಿ, ನಮಗೆ ಇಷ್ಟು ಮಾಹಿತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ತಕ್ಕಂತೆ ಸಿಕ್ಕಿತ್ತು. 2 ಕಂತುಗಳು ನಿಮಗೆ ಸಿಗ್ತಕ್ಕಂಥದ್ದು 2 ಭರ್ಜರಿ ಗುಡ್ ನ್ಯೂಸ್ ಗಳಾಗಿರಲಿ. ನಿಮಗೆ ಹಿಂದಿನ ಕಂತುಗಳು ಜಮಾ ಆಗಿಲ್ಲ ಅಂದ್ರೆ ಅವುಗಳನ್ನು ಕೂಡ ಹಾಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇನ್ನೇನ್ ಬೇಕು ವೀಕ್ಷಕರೇ, ಆದ್ರೆ ಜಮಾ ಆಗ್ಬೇಕು ಅಷ್ಟೇ, ಮತ್ತೇನಿಲ್ಲ. ಅತಿ ಸ್ಪೀಡ್ ಆಗಿ ಈಗ ಆಲ್ಮೋಸ್ಟ್ ಕಾಯ್ದು ವೇಟ್ ಮಾಡ್ತಾ ಇದಾರೆ ಬಹಳಷ್ಟು ಜನ, ಇವತ್ತು ವೇಟ್ ಮಾಡಿ. ಸೊ ಆದಷ್ಟು ಬೇಗ ಅಮೌಂಟ್ ಅನ್ನ ಹಾಕಿದ್ರೆ ಮತ್ತಷ್ಟು ಒಳ್ಳೇದು ಅನ್ನುವಂತಹ ಮಾಹಿತಿ. ಸೊ ಈಗ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇಲ್ಲಿ ಮಹಿಳೆಯರು ಕೊಡ್ತಕ್ಕಂಥದ್ದು. ಸೊ ಬಹಳಷ್ಟು ಜನ ಈಗಾಗಲೇ ಒಂದು ಈ ಒಂದು ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಇನ್ನು ಡಿಸ್ಚಾರ್ಜ್ ಆಗಿದ್ದಿಲ್ಲ ಲಕ್ಷ್ಮೀ ಬಾಳ್ಕರ್ ಅವರು. ಅವಾಗ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ಸೊ ನಾನು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತನಾಡ್ತೀನಿ. ಈ ಒಂದು ಸದ್ಯಕ್ಕೆ ನಾವು 2 ತಿಂಗಳ ಅಥವಾ 3 ತಿಂಗಳ ಹಣ ಕೊಡಬೇಕಾಗಿದೆ. ಸೊ ಹೀಗಾಗಿ ನಾನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಮಾತನಾಡಿ ಅದಕ್ಕೆ ಎಷ್ಟು ಹಣ ರಿಲೀಸ್ ಮಾಡ್ಬೇಕು ನೋಡಿ, ಹಣಕಾಸು ಇಲಾಖೆ ಹತ್ರನೂ ಕೂಡ ನಾನು ಮಾತಾಡ್ತೀನಿ, ಅಲ್ಲಿರುವಂತಹ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತೀನಿ. ಸೊ ನಿಮಗೆ ಕೊಡ್ಬೇಕಾಗಿರುವಂತಹ ಹಣವನ್ನ ನಾವು ಹಾಕೊಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಟಿದ್ರು. ಅಷ್ಟರಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಡಿಸ್ಚಾರ್ಜ್ ಆಗಿಬಿಟ್ಟು ನಿಮಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಬಿಟ್ರು. ಅತಿ ಶೀಘ್ರದಲ್ಲಿ ಇನ್ನೇನು ನಾನು ಡಿಸ್ಚಾರ್ಜ್ ಆಗಿದ್ದೀನಿ, ಅತಿ ಶೀಘ್ರದಲ್ಲಿ ನಿಮಗೆ ಹಣ ಹಾಕುವಂತಹ ಕೆಲಸವ ನಾ ಮಾಡ್ತೀನಿ. ಸೊ ಎಷ್ಟು 3 ಕಂತಿನ ಹಣ ಉಳಿದಿದೆ. ಸೊ 3 ಅಂದ್ರೆ ಯಾವುದು, ನವೆಂಬರ್, ಡಿಸೆಂಬರ್, ಜನವರಿ 3 ತಿಂಗಳ ಹಣ ಉಳಿದಿರುವಂತದ್ದು. ಅದರಲ್ಲಿ ನಮಗೆ ನವೆಂಬರ್, ಡಿಸೆಂಬರ್ದು ಇದೇ ತಿಂಗಳಲ್ಲಿ, ಜನವರಿ ಈ ಒಂದು ಫೆಬ್ರವರಿನಲ್ಲಿ 2 ತಿಂಗಳಾದ್ರೂ ಬಂದೇ ಬರುತ್ತೆ ಅಂತ ಒಂದು ಅಪ್ಡೇಟ್ ಸಿಕ್ಕಿದೆ. 2 ತಿಂಗಳದು ಈ ಒಂದು ತಿಂಗಳಲ್ಲಿ ಏನಾದ್ರೂ ಬಂತಪ್ಪ ಅಂದ್ರೆ ಮಾರ್ಚಿನಲ್ಲಿ ಫೆಬ್ರವರಿ, ಜನವರಿ, ಫೆಬ್ರವರಿ ತಿಂಗಳ ನಾವು ಹಣವನ್ನ ಪಡಿಬಹುದು ಮಾರ್ಚ್ ನಲ್ಲಿ. ಸೊ ಆಮೇಲೆ ನಮಗೆ ಏನಾಗುತ್ತೆ, ಮಾರ್ಚ್ ಏಪ್ರಿಲ್ದು ಮೇದಲ್ಲಿ ಈ ರೀತಿ ನಾವು ಜಮಾ ಮಾಡ್ತಾ ಹೋದ್ರೆ ಒಂದ್ ತಿಂಗಳಲ್ಲಿ ಜಮಾ ಮಾಡ್ತಾ ಹೋದ್ರೆ ಸಹಿತ ಏನ್ ಅಡ್ಡಿ ಇಲ್ಲ. ಆದ್ರೆ ನಮಗೆ ಖಂಡಿತವಾಗ್ಲೂ ಡೆಫಿನೆಟ್ಲಿ ಈಗ ಹಣ ಹಾಕ್ಬೇಕಾಗಿರುವಂತದ್ದು ಸರ್ಕಾರ ಪ್ರತಿಯೊಬ್ಬರಿಗೂ ಕೂಡ ಮಿಸ್ ಮಾಡದೆ ಆದಷ್ಟು ಹಣ ಹಾಕ್ಲಿ ಅನ್ನುವಂತಹ ಮಾಹಿತಿ ನಮ್ಮ ಕಡೆಯಿಂದ ಕೂಡ ಸರ್ಕಾರಕ್ಕೆ ಮನವಿ ಇದ್ದೇ ಇರತ್ತೆ. ಸೊ ಈ ರೀತಿ ಇಷ್ಟು ಕಂತುಗಳು ಉಳಿದಿದ್ವು, ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆಗ್ಲೇ ಹೇಳಿದಿನಲ್ಲ, ಏನೇ ಕ್ವಶನ್ಸ್ ಕೇಳೋದಿದ್ರು ಸಹಿತ ಬೇರೆ ಬೇರೆ ಸ್ಕೀಮ್ ಗಳ ಬಗ್ಗೆನೂ ಕೂಡ ಮಾಹಿತಿ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ಡೆಫಿನೆಟ್ಲಿ ನಾನು ನಿಮ್ಗೆ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ. ಆದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.